ಸ್ನೇಹಿತರಿಗೆ ವಿಶೇಷವಾಗಿ ಆಷಾಢ ಮಾಸದ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ. ಯಾಕಂದರೆ ಬಹಳಷ್ಟು ಜನರು ನಂಗೆ ಪ್ರಶ್ನೆಯನ್ನು ಕೇಳಿರಿ, ಆ ಪ್ರಶ್ನೆಗೆ ಉತ್ತರವನ್ನು ಸಹ ಕೊಡ್ತಾ ಹೋಗ್ತೀನಿ. ಮೊದಲೇದಾಗಿ ಯಾರೋ ಪ್ರಶ್ನೆಯನ್ನು ಕೇಳಿರಿ, ಈ ಆಷಾಢ ಮಾಸದಲ್ಲಿ ಜಮೀನನ್ನು ಕೊಳ್ಳಕೋಬಹುದಾ, ಅಂದರೆ ಖರೀದಿಯನ್ನು ಮಾಡ್ಬೋದಾ, ರಿಜಿಸ್ಟ್ರೇಷನ್ ಮಾಡಬೇಕಾಗ್ಯದ, ಮಾಡ್ಬೋದಾ, ಈಗ ಆಷಾಢ ಮಾಸ ನಡೀಲಿಕ್ಕತ್ತದ, ಏನು ಮಾಡಬೇಕು ಅಂಥೇಳಿ ಪ್ರಶ್ನೆಯನ್ನು ಕೇಳಿರಿ. ಇನ್ನೂ ಯಾರೋ ಮದುವೆ ಮಾತುಕತೆ ಬಗ್ಗೆ ಪ್ರಶ್ನೆಯನ್ನು ಕೇಳಿರಿ. ಅದಕ್ಕಾಗಿ ಈ ಒಂದು ಆಷಾಢ ಮಾಸದಲ್ಲಿ ಯಾವ ಕಾರ್ಯವನ್ನು ಮಾಡಬೇಕು, ಯಾವ ಕಾರ್ಯವನ್ನು ಮಾಡಬಾರ್ದು, ಯಾಕೆ ಮಾಡಬಾರ್ದು ಅದನ್ನು ಕೂಡ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ. ಮೊದಲೇದಾಗಿ ಬಹಳಷ್ಟು ಜನರ ತಲೆಯೊಳಗೆ ಏನದ ಅಂದ್ರೆ, ಈ ಆಷಾಢ ಮಾಸ ಅಂದ್ರೆ ಅಶುಭ ಮಾಸ, ಕೆಟ್ಟ ಮಾಸ. ಈ ಮಾಸದಲ್ಲಿ ನಾವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರ್ದು, ಮಾಡಿದರೆ ಯಾವುದೇ ಶುಭ ಫಲಗಳು ನಮಗೆ ಸಿಗುವುದಿಲ್ಲ ಅಂಥೇಳಿ ಬಹಳಷ್ಟು ಮಂದಿ ತಲೆಯೊಳಗೆ ಇಟ್ಕೊಂಡಿರಿ. ನಿಜ ಹೇಳಬೇಕು ಅಂದರೆ ಯಾವ ಶಾಸ್ತ್ರದಲ್ಲಿಯೂ ಕೂಡ ಈ ಆಷಾಢ ಮಾಸ ಅಶುಭ ಮಾಸ ಅಂತೆ ಎಲ್ಲೂ ಹೇಳಿಲ್ಲ. ಈ ಆಷಾಢ ಮಾಸದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಸಹ ಮಾಡಬಾರ್ದು ಅಂತ ಸಹ ಎಲ್ಲೂ ಹೇಳಿಲ್ಲ. ಯಾಕೆ ಈ ಒಂದು ಆಷಾಢ ಮಾಸದಲ್ಲಿ ಕೆಲವು ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಬರುವುದಿಲ್ಲ ಅಂತ ಯಾಕೆ ಹೇಳ್ತಿದ್ರು ಅಂದರೆ, ಸೂರ್ಯ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರ್ತಾನೆ. ಈ ಮಿಥುನ ರಾಶಿಯನ್ನು ನಾವು ಈ ಒಂದು ಜ್ಯೋತಿಷ್ಯದಲ್ಲಿ ಹೇಳೋದಾದರೆ ವಾಯು ತತ್ವ ರಾಶಿ ಅಂತ ಹೇಳ್ತೇವೆ. ಈ ವಾಯು ತತ್ವ ರಾಶಿಯಲ್ಲಿ ಸೂರ್ಯ ಸಂಚಾರ ಮಾಡಬೇಕಾದ್ರೆ ಗಾಳಿಯ ಪ್ರಭಾವ ಭಾಳ ಇರ್ತದೆ. ಭೂಮಿ ಮೇಲೆ ಸ್ವಲ್ಪ ತಂಪಾದ ವಾತಾವರಣ ಇರ್ತದೆ. ಈ ರೀತಿ ಇರೋದರಿಂದ ಮಳೆ ಗಾಳಿ ಹೆಚ್ಚಾಗಿ ಇರೋದರಿಂದ ಈ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಬರುವುದಿಲ್ಲ. ಮದುವೆ ಹಂದ್ರವನ್ನು ಹಾಕಿದರೆ ಮಳೆ ಗಾಳಿಯಿಂದ ಹಂದ್ರ ಬಿದ್ದು ಅಪಶಕನ ಆಗಬಹುದು. ಅದಕ್ಕಾಗಿ ಮದುವೆಯಂಥ ಶುಭ ಕಾರ್ಯಗಳನ್ನು ಮಾಡಬಾರ್ದು ಅನ್ನೋದಕ್ಕೆ ಪೂರ್ವಜರು ಮಳೆ ಗಾಳಿ ಇರ್ತದೆ. ಅಷ್ಟೇ ಅಲ್ಲ, ಮಳೆ ಬಂದಾಗಲೇ ಬಿತ್ತೋ ಕೆಲಸ ಬಹಳಷ್ಟು ಇರ್ತಿತ್ತು. ಮೊದಲು ವ್ಯವಸಾಯಕ್ಕೆ ಹೊಂದ್ಕೊಂಡು ಜನರು ಜೀವನವನ್ನು ಮಾಡ್ತಿದ್ರು. ಅಂಥವ್ರಿಗೆ ಏನಾಗ್ತಿತ್ತು, ಈ ಮಳೆಗಾಲ ಒಂದು ಒಳ್ಳೆಯ ಕಾಲ, ಬಿತ್ತಲಿಕ್ಕೆ ಆಗಿರ್ಬೋದು, ರೈತರಿಗೆ ಕೈ ತುಂಬ ಕೆಲಸಗಳಿರ್ತವೆ. ಅದಕ್ಕಾಗಿ ಈ ಒಂದು ಸಮಯದಲ್ಲಿ ನದಿ, ಕೆರೆ, ಹಳ್ಳಗಳೆಲ್ಲವೂ ತುಂಬಿ ಹರಿತಿತ್ತು. ಈ ವಾಹನ ಸೌಕರ್ಯ ಕೂಡ ಅಷ್ಟಾಗಿ ಇರ್ತಿರಲಿಲ್ಲ. ಅದಕ್ಕಾಗಿ ಈ ಸಮಯದಲ್ಲಿ ಯಾವುದೇ ಕಾರ್ಯಗಳನ್ನು ಮಾಡುವುದು ಬೇಡ ಅನ್ನೋದಕ್ಕಾಗಿ ಮಾಡ್ತಿರಲಿಲ್ಲ. ಅಷ್ಟೇ ಹೊರತು ಯಾವುದೇ ಶಾಸ್ತ್ರಗಳಲ್ಲಿ ಕೂಡ ಉಲ್ಲೇಖ ಇಲ್ಲ ಆಷಾಢ ಮಾಸ ಕೆಟ್ಟ ಅಂಥೇಳಿ. ಇನ್ನು ನೀವು ಈ ಮಾಸದಲ್ಲಿ ಭೂಮಿ ಖರೀದಿಯನ್ನು ಮಾಡ್ತೀನಿ ಅಂದರೆ, ವಾಹನ ಖರೀದಿ ಮಾಡೋದಿದ್ರೆ ಎಲ್ಲವನ್ನು ಕೂಡ ಮಾಡ್ಬೋದು. ಮಕ್ಕಳ ಸ್ಕೂಲ್ ಅಡ್ಮಿಷನ್ ಕೂಡ ಆಗಿರ್ಬೋದು. ಯಾವುದೇ ಕಾರ್ಯಗಳನ್ನು ಈ ಒಂದು ಸಮಯದಲ್ಲಿ ಮಾಡ್ಬೋದು. ಆಷಾಢದಲ್ಲಿ ಮಾತಾಡಿದರೆ ತಪ್ಪೇನೂ ಇಲ್ಲ. ಇನ್ನು ಮದುವೆ ಮಾತುಕತೆ ಆಗಿರ್ಬೋದು, ಎಂಗೇಜ್ಮೆಂಟ್ ಆಗಿರ್ಬೋದು, ಬೇರೆ ಯಾರ್ದು ಅಲ್ಲ, ನನ್ನ ಎಂಗೇಜ್ಮೆಂಟೇ ಈ ಒಂದು ಆಷಾಢ ಮಾಸದಲ್ಲಿ ಆಗ್ಯದ. ನಮ್ಮ ಜೀವನ ಬಹಳಷ್ಟು ಸುಖಕರ ಅದ. ಅದಕ್ಕಾಗಿ ಈ ಆಷಾಢ ಮಾಸ ಯಾವತ್ತೂ ಕೆಟ್ಟಲ್ಲ. ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿದ್ರೆ ಈ ಸಮಯದಲ್ಲಿ ಮಾಡ್ಬೋದು. ಯಾವುದೇ ವ್ಯವಹಾರ ಆಗಿರ್ಬೋದು, ಹೊಸ ಒಂದು ವ್ಯಾಪಾರವನ್ನು, ಉದ್ಯೋಗವನ್ನು ಏನು ಪ್ರಾರಂಭ ಮಾಡ್ತಾ ಇರ್ಬೋದು, ಎಲ್ಲವೂ ಕೂಡ ಈ ಆಷಾಢ ಮಾಸದಲ್ಲಿ ಮಾಡೋದ್ರಿಂದ ಏನೂ ತೊಂದರೆ ಇಲ್ಲ. ಹುಣ್ಣಿಮೆಗೆ ಉತ್ತರಾಷಾಢ ನಕ್ಷತ್ರ ಕೂಡೋದ್ರಿಂದ ನಾವು ಇದನ್ನು ಆಷಾಢ ಮಾಸ ಅಂಥೇಳಿ ಕರಿತೇವೆ ಹೊರತು ಇದು ಶೂನ್ಯ ಮಾಸ ಅಲ್ಲ. ಇದಕ್ಕೂ ಮತ್ತು ಈ ಶೂನ್ಯ ಮಾಸಕ್ಕೂ ಯಾವುದೇ ಸಂಬಂಧ ಇಲ್ಲ. ಈ ಆಷಾಢ ಮಾಸದಲ್ಲಿ ಎಲ್ಲ ಶುಭ ಕಾರ್ಯಗಳು ಶುರುವಾಗ್ತದೆ. ಅಷ್ಟೇ ಇಲ್ಲ, ಹಬ್ಬಗಳನ್ನು ಕೂಡ ಇದು ಕರೆ ತರ್ತಾ ಇದೆ. ಎಲ್ಲ ಹಬ್ಬಗಳು ಇನ್ಮೇಲೆ ಶುರುವಾಗ್ತದೆ. ಅದಕ್ಕಾಗಿ ಆಷಾಢ ಮಾಸ ಕೆಟ್ಟದ್ದಲ್ಲ. ಆಷಾಢ ಮಾಸದಲ್ಲಿ ಏನು ಶುಭ ಕಾರ್ಯಗಳನ್ನು ಮಾಡಬೇಕು ಅಂತಿದ್ದೀರೋ ಮಾಡ್ಬೋದು. ಎಲ್ಲಿವರೆಗೂ ನಾವು ಈ ಆಷಾಢ ಮಾಸದ ಏಕಾದಶಿ ದ್ವಾದಶಿವರೆಗೂ ಮಾಡ್ಬೋದು. ಮುಂದೆ ನಮಗೆ ಚಾತುರ್ಮಾಸ ಪ್ರಾರಂಭ ಆಗ್ತದೆ. ಅದ್ರ ಬಗ್ಗೆ ನಾನು ಪೂರ್ಣ ವಿವರವಾಗಿ ಮುಂದೆ ತಿಳಿಸ್ಕೊಡ್ತೇನೆ ಅಂತ. ಅಷ್ಟೇ ಅಲ್ಲ, ಈ ಆಷಾಢ ಮಾಸದಲ್ಲಿ ವಿಶೇಷವಾಗಿ ಲಕ್ಷ್ಮಿಯನ್ನು ಆರಾಧನೆ ಮಾಡ್ತೇವೆ. ಈ ಆಷಾಢ ಮಾಸದ ಶುಕ್ರವಾರ ದಿವಸ ಲಕ್ಷ್ಮೀ ಪೂಜೆಯನ್ನು ಮಾಡೋದ್ರಿಂದ ದಟ್ಟ ದಾರಿದ್ರ್ಯ ಖಂಡಿತವಾಗಿಯೂ ಕಳೀತದಂತ. ಅದಕ್ಕಾಗಿ ಪ್ರತಿ ವರ್ಷ ನಾ ಲಕ್ಷ್ಮೀ ಪೂಜೆ ಎಷ್ಟು ಜನರಿಗೆ ಹೇಳ್ಕೊಟ್ಟೇನು, ಎಲ್ರಿಗೂ ಒಳ್ಳೆಯದಾಗಿದೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಲಕ್ಷ್ಮೀ ಪೂಜೆಯನ್ನು ಹೇಳ್ಕೊಡ್ತೀನಿ. ಯಾರು ಬೇಕಾದರೂ ಮಾಡಿರಿ, ಸಂಕಷ್ಟಗಳು ದೂರ ಆಗ್ತದೆ. ಇನ್ನು ಆಷಾಢ ಮಾಸದಲ್ಲಿ ಏನು ಬೇಕಾದರೂ ಖರೀದಿ ಮಾಡಿರಿ, ಏನೂ ತೊಂದರೆ ಇಲ್ಲ. ಪೂರ್ಣ ವಿವರವಾಗಿ ತಿಳಿಸ್ಕೊಟ್ಟೇನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.